ಐತಿಹಾಸಿಕ ಬೆಂಗಳೂರು ಕರಗ ನಾಳೆ ಮಧ್ಯರಾತ್ರಿ ಕರಗ ಶಕ್ತ್ಯೋತ್ಸವ ಎಲ್ಲವೂ ಕೂಡ ನೆರವೇರುತ್ತೆ. ಈ ಬಾರಿಯೂ ಕೂಡ ಹೂವಿನ ಕರಗ ಹೊರಲಿದ್ದಾರೆ ಪೂಜಾರಿ ಜ್ಞಾನೇಂದ್ರ. ಸತತ 16ನೇ ಬಾರಿಗೆ ಕರಗ ಹೊರಲಿದ್ದಾರೆ ಪೂಜಾರಿ ಜ್ಞಾನೇಂದ್ರ. ಕರಗ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಎಲ್ಲರೂ ಕೂಡ. ಸೊ ಪೇಟೆ ಬೀದಿಗಳು, ಮಸ್ತಾನ್ ಸಾಬ್ ದರ್ಗಾಕ್ಕೂ ಕೂಡ ಹೋಗುತ್ತೆ ಕರಗ. ಅಣ್ಣಮ್ಮ ದೇವಸ್ಥಾನ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಕರಗ ದರ್ಶನವನ್ನು ನೀಡಲಿದೆ. ದಾರಿ ಉದ್ದಕ್ಕೂ ಕೂಡ ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ನಾಳೆ ರಾತ್ರಿ. ಅದಕ್ಕೋಸ್ಕರನೇ ಬೇಕಾದಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬಂದಿದ್ದಾರೆ. ಕೆಲವರಿಗೆಲ್ಲ ಮಕ್ಕಳುಗಳಿಗೆ ಎಕ್ಸಾಮ್ ಮುಗಿದಿದೆ, ರಜೆ ಇದೆ. ಹಾಗಾಗಿ ಕರಗವನ್ನು ಕಣ್ತುಂಬ್ಕೋಬೇಕು ಅಂತಲೇ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದು ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ನಾಳೆ ರಾತ್ರಿ ಸೇರುವಂತಹ ಸಾಧ್ಯತೆ ಇದೆ. ಕಾಟನ್ ಪೇಟೆ, ನಗರಪೇಟೆ, ಬಳೆಪೇಟೆ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಇದು ಬಹಳ ವಿಜೃಂಭಣೆಯಿಂದ ನಾಳೆ ಸಾಯಂಕಾಲ ರಾತ್ರಿ ಸಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಾರುತಿ, ಪ್ರತಿ ಬಾರಿಗಿಂತ ಈ ಬಾರಿ ಕರಗ ಏನು ವಿಶೇಷತೆಗಳು ಮತ್ತು ಅದಕ್ಕೆ ಆಗಿರ್ತಕ್ಕಂಥ ತಯಾರಿಗಳೆಲ್ಲ ಹೇಗೆ ಅಂತ? ಖಂಡಿತ ಅರವಿಂದ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನೋಡ್ಬೋದು, ಇವತ್ತು ಹಸಿ ಕರಗ ಮುಗಿದಿರುವಂಥದ್ದು. ಈಗ ನಾಳೆ ರಾತ್ರಿ ಬೆಂಗಳೂರು ಶಕ್ತೋತ್ಸವ, ಕರಗ ಶಕ್ತೋತ್ಸವ ನಡೆಯುತ್ತೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಕಳೆದ ಒಂದು ವಾರದಿಂದ ಈ ಕರಗ ಸಂಪ್ರದಾಯದಂತೆ ಏನೆಲ್ಲ ಪೂಜಾ ಪುನಸ್ಕಾರಗಳಿದೆ ಅದನ್ನೆಲ್ಲ ಮಾಡ್ಕೊ ಬಂದಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವೀರಕುಮಾರ್ ಅವರು ಹಸಿ ಕರಗದಲ್ಲಿ ಭಾಗಿಯಾಗಿ ಹಸಿ ಕರಗ ನಗರದ ಪೇಟೆ ಬೀದಿಗಳಲ್ಲಿ ಪ್ರದಕ್ಷಿಣೆ ಹಾಕಿ ಈಗ ದೇವಾಲಯನ ತಲುಪಿರುವಂಥದ್ದು. ಸಾಕಷ್ಟು ಜನ ಭಕ್ತರು ಕೂಡ ಇವತ್ತು ಬಂದಿದ್ದಾರೆ ಕರಗ ನಾಳೆ ನೋಡೋದಕ್ಕೆ. ಇವತ್ತೇ ಬಂದು ಸೇರಿದ್ದೀರಾ? ಇವತ್ತು ಬಂದು ಸೇರಿದ್ದೀವಿ. ಇವತ್ತು ಹಸಿ ಕರಗ ಇತ್ತು. ಇವತ್ತು ನೈಟು ಪೊಂಗಲ್ ಸೇವೆ ಇದೆ, ನಾಳೆ ಹೂವಿನ ಕರಗ ಇದೆ. ತುಂಬ ಖುಷಿ ಆಗ್ತೈತೆ, ಸಾವಿರಾರು ಜನ ಬಂದು ಸೇರ್ತಾರೆ. ಸರ್, ಈ ವೀರಕುಮಾರ್ ಅವರು ಸೇವೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ಹಸಿ ಕರಗ ನಡೆದಿದೆ. ನಾಳೆ ಪೊಂಗಲ್ ಸೇವೆ ಇರುತ್ತೆ. ಅದು ರಾತ್ರಿ ಕರಗ ಉತ್ಸವ ಇರುತ್ತದೆ, ರಥೋತ್ಸವ ನಡೀತಾ ಇದೆ. ಅರವಿಂದ್, ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡಿರೋದು ನಾಳೆ ನಡೆಯುವಂಥ ಶಕ್ತೋತ್ಸವನ ಕಣ್ತುಂಬ್ಕೋಬೇಕು ಅಂತ. ವಿಶೇಷತೆ ಏನಪ್ಪ ಅಂದರೆ ಈ ಬಾರಿ ರಾಜ್ಯ ಸರ್ಕಾರದ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಭಾಗಿಯಾಗ್ತಾರೆ. ಮತ್ತು ಎಲ್ಲ ರೀತಿಯ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತು ಉತ್ಸವ ಸಮಿತಿಯವರು ಕೂಡ 16ನೇ ವರ್ಷದ, ಅಂದರೆ ಈ ಸಾರಿ ಕರಗ ಹೊರತಿರುವಂತಹ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು 16ನೇ ವರ್ಷದ ಕರಗವನ್ನು ಹೊರತಿರುವಂಥದ್ದು. ಈ ಯಾವ ರೀತಿಯಲ್ಲಿ ಅವ್ರದ್ದೊಂದು ಸಂಪ್ರದಾಯ ಇದೆ, ಯಾವ್ಯಾವ ಮಾರ್ಗ ಇದೆ, ಆ ಮಾರ್ಗದಲ್ಲೆಲ್ಲ ರಾತ್ರಿ ಕರಗ ಸಂಚಾರ ಮಾಡಿ ಕೊನೆಗೆ ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಬಂದು ಕರಗ ಶಕ್ತೋತ್ಸವ ಮುಗಿಸುವಂತಹ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾಳೆ ರಾತ್ರಿವರೆಗೂ ಕಾಯಬೇಕಾಗತ್ತೆ. ಅರವಿಂದ್, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.